ಗುಣದೊಂದಿಗೆ ರೈತ ಮಗನಾಗಿ ಬಹುಶಃ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು ಇವರು ಕೂಡ ಸಾಂಸ್ಕೃತಿಕ ನಗರಿ ಮೈಸೂರು ಹಾಗೆ ಈ ತಾಲೂಕಿನ ಬಗ್ಗೆ ಒಂದು ಅವಿನವ ಸಂಬಂಧವನ್ನ ಹೊಂದ್ಕೊಂಡಿರೋರು ಕಳೆದ 16 ವರ್ಷಗಳಿಂದ ನಿಕಟವಾಗಿ ವನಸಿರಿ ನಾಡಿನ ಕಾಡಿನಲ್ಲಿ ಸಂಚರಿಸಿ ಈ ಕಾಡಿನಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಧಾರೆಗಳನ್ನ ಹಾಗೂ ಅತಿ ಮುಖ್ಯವಾಗಿ ಅರ್ಜುನನಿಗೆ ಬಹಳ ಹತ್ತಿರ ಒಂದು ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿ ಇವತ್ತು ಬಾಲಾಜಿ ಅವರಂದ್ರೂ ಕೂಡ ತಪ್ಪಾಗಲಾರ್ದು. ಹಾಗಾಗಿ ನಿಮ್ಮ ತಾಲೂಕ್ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಇವರು ಇವತ್ತು ಕನ್ನಡ ಚಲನಚಿತ್ರದ ಕ್ಷೇತ್ರದಲ್ಲಿ ಈ ದಿಗ್ಗಜರ ನಡುವೆ 2ನೆಯ ಒಂದು ಚಲನಚಿತ್ರವನ್ನ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಅರ್ಜುನನಿಗೆ ನಿಜಕ್ಕೂ ಅರ್ಪಿಸಿದ್ದಾರೆ. ಈ ಮಾವುತ ಎಂಬ ಚಲನಚಿತ್ರವನ್ನ ಒಂದು ಕಾಡಿನ ಮತ್ತು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳ ಒಂದು ಅವಿನವ ಸಂಬಂಧ ಜೀವನ ಚರಿತ್ರೆಯನ್ನ ಒಂದು ಆನೆಯೊಂದಿಗೆ ಮಾವತ್ತನ ಒಂದು ಸಂಬಂಧ ಬಾಂಧವ್ಯ ಹೇಗಿರುತ್ತೆ, ಒಂದು ಕುಟುಂಬದಷ್ಟೇ ಆನೆ ಜೊತೆ ಒಂದು ಬಾಂಧವ್ಯವನ್ನ ಇಟ್ಕೊಂಡಿರ್ತಕ್ಕಂಥ ಮಾವುತನ ಒಂದು ಚಿತ್ರಣವನ್ನ ಜಗತ್ತಿಗೆ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು 8 ಬಾರಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತಂತ ಈ ನಮ್ಮ ಅರ್ಜುನನನ್ನ ಹಗಲಿ ನಾವು 2 ವರ್ಷ ಆಗಿದೆ. ಇವತ್ತಿಗೂ ಕೂಡ ಕಡೆ ಪಕ್ಷ ಅರ್ಜುನನ ದೇಹವನ್ನ ಸಂಸ್ಕಾರ ಮಾಡ್ಲಿಕ್ಕೆ ನಾವು ಬಳ್ಳೆ ತರಲಿಕ್ಕೆ ಆಗ್ಲಿಲ್ಲ. ಅಂತ ದುಸ್ಥಿತಿಯಲ್ಲಿ ನಮ್ಮ ಮನೆ ಮಗನನ್ನ ಕಳ್ಕೊಂಡ್ವಿ. ಆ ನೋವನ್ನ ಮರ್ಸ್ಬೇಕು ಅಂತೇಳಿ ಅರ್ಜುನನ ಮತ್ತೊಮ್ಮೆ ರಾಜ್ಯದ ಜನತೆಗೆ ತೋರಿಸ್ಬೇಕು ಅಂತೇಳಿ ಮಾವುತ ಎಂಬ ಚಲನಚಿತ್ರದಿಂದ ಬಹಳ ವಿಶೇಷವಾಗಿ ಒಂದು ಚಲನಚಿತ್ರವನ್ನ ಮಾಡಿದ್ದಾರೆ. ಈ 30ನೇ ತಾರೀಕು ಅವರು ಚಲನಚಿತ್ರ ರಿಲೀಸ್ ಆಗ್ತಿದೆ. ಹಾಗಾಗಿ ಅವರು ಕೂಡ ಕೇಳ್ಕೊಂಡಿದ್ದಿಷ್ಟೇ, ಸರ್ ನೀವು ಮಾಡ್ತಾ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ, ಅದು ಕಾಡಂಚಿನ ಗ್ರಾಮದಲ್ಲಿ, ಅದು ಸುಗ್ಗಿ ಹಬ್ಬದಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಡಿ, ನಾನು ಕೂಡ ರೈತರ ಋಣವನ್ನ ತೀರಿಸ್ತೇನೆ, ಅವ್ರ ಆಶೀರ್ವಾದ ಇರಲಿ ಅಂತ ಬೇಡಿ ಇವತ್ತು ನಮ್ಮ ಜೊತೆ ನಮ್ಮ ವೇದಿಕೆಯಲ್ಲಿ ಬಂದು ಅವ್ರದ್ದೊಂದು ಚಲನಚಿತ್ರದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತಿದ್ದಾರೆ. ನಾನು ಕೈ ಮುಗಿದು ಬೇಡ್ತೇನೆ, ಯಾಕೆಂದ್ರೆ ನನ್ನ ಅನ್ನದಾತರು ಹೃದಯವಂತರು, ಕೊಡೋರು ನನ್ನ ಅನ್ನದಾತರು, ಬೇಡವರಲ್ಲ, ಏನ್ ಬೇಕಾದ್ರೂ ಕೇಳಿ ಕೊಡ್ತಾರೆ. ನಿಜಕ್ಕೂ ಕಲಿಯುಗದ ಕಾಮಧೇನು ಅಂತ ನಾನು ಆಗ್ಲೇ ಹೇಳಿದೆ, ಈ ದೇಶದ ಭಾರತ ಭಾಗ್ಯ ವಿಧಾತ ನನ್ನ ರೈತ. ಹಾಗಾಗಿ ಆ ನನ್ನ ಆತ್ಮೀಯ ಸ್ನೇಹಿತರ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ.